ನಾವು 7ನೇ ತರಗತಿ ವಿದ್ಯಾರ್ಥಿಗಳು. ನಮ್ಮ ಶಾಲೆ ಹೆಸರು KBS ಮಂಗಳಾಪುರ. ಇಂದಿನ ಪ್ರಾರ್ಥನಾ ಚಟುವಟಿಕೆ ಕತೆ ಕಟ್ಟೋಣ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ 3 ಜನ ಗಂಡು ಮಕ್ಕಳು. ಆ 3 ಜನ ಅಣ್ಣ ತಮ್ಮಂದಿರು ಯಾವಾಗಲೂ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದರು. ಆ ರೈತ ಎಷ್ಟು ಸಲ ಹೇಳಿದರೂ ಕೂಡ ಆ ಅಪ್ಪನ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಇದರಿಂದ ಆ ರೈತನಿಗೆ ತುಂಬಾ ಯೋಚನೆಯಾಗಿತ್ತು. ಅವನು ಯೋಚನೆ ಮಾಡಿದ, ನಾನು ಇವರಿಗೆ ಹೇಗೆ ಬುದ್ಧಿ ಹೇಳುವುದು? ಇವರು ಜಗಳವಾಡುವುದನ್ನು ಉಪಯೋಗಿಸಿಕೊಂಡು ಬೇರೆಯವರು ಇವರನ್ನು ಯಾಮಾರಿಸಬಹುದು. ಒಂದು ದಿನ ಆ ರೈತ ಒಂದು ಉಪಾಯ ಮಾಡುತ್ತಾನೆ. ತನ್ನ ಮಕ್ಕಳನ್ನು ಕರೆದು ಸ್ವಲ್ಪ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬರಲು ಹೇಳುತ್ತಾನೆ. ಮಕ್ಕಳು ಚಿಕ್ಕ ಚಿಕ್ಕ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬರುತ್ತಾರೆ. ಆ ರೈತ ಅದನ್ನೆಲ್ಲ ಸೇರಿಸಿ ಕಟ್ಟುತ್ತಾನೆ. ಆ ಕಟ್ಟಿಗೆ ಕಟ್ಟನ್ನು ತೆಗೆದುಕೊಂಡು ಹೋಗುತ್ತಾನೆ. ಮೊದಲನೇ ಮಗುವಿಗೆ ಆ ಕಟ್ಟನ್ನು ಕೊಟ್ಟು ಹೀಗೆ ಹೇಳುತ್ತಾನೆ, ಮಗನೇ, ನಿನ್ನ ಎಲ್ಲ ಬಲವನ್ನು ಉಪಯೋಗಿಸಿ ಕಟ್ಟಿಗೆಯ ಕಟ್ಟನ್ನು ಹೊಡೆಯುತ್ತೀಯಾ? ಅದಕ್ಕೆ ಇದೇನು ದೊಡ್ಡ ವಿಷಯ, ನಾನು ಒಂದೇ ಏಟಿಗೆ ಹೊಡೆಯುತ್ತೇನೆ ಎಂದು ಪ್ರಯತ್ನಿಸುತ್ತಾನೆ. ಹೀಗೆ ಆದರೆ ಹೊಡೆಯಲು ಆಗುವುದಿಲ್ಲ. ಎರಡನೇ ಮಗನಿಗೆ ಆ ಕಟ್ಟನ್ನು ನೀಡಿ ಹೊಡೆಯಲು ಹೇಳುತ್ತಾನೆ. ಅವನಿಂದ ಕೂಡ ಆಗುವುದಿಲ್ಲ. ಇದೇ ರೀತಿ ಮೂರನೇ ಮಗುವನ್ನು ಕರೆದು ಹೇಳಿದಾಗ ಆತ ನನ್ನ ಎಲ್ಲ ಬಲವನ್ನು ಪ್ರಯೋಗಿಸಿದಾಗ ಕೂಡ ಆಗುವುದಿಲ್ಲ. ನಂತರ ಅಪ್ಪ ಆ ಕಟ್ಟನ್ನು ಬಿಚ್ಚಿ 3 ಮಕ್ಕಳನ್ನು ಕರೆದು ಅವರಿಗೆ ಕಟ್ಟಿಗೆಗಳನ್ನು ನೀಡಿ, ಕಟ್ಟಿಗೆಗಳನ್ನು ಹೊಡೆಯಬಲ್ಲಿರಾ ಎಂದು ಮಕ್ಕಳಿಗೆ ಹೇಳುವಷ್ಟರಲ್ಲಿ ಆ ಮಕ್ಕಳು ಕಟ್ಟಿಗೆಗಳನ್ನು ಹೊಡೆದು ಮುಗಿಸಿದ್ದರು. ರೈತ ತನ್ನ ಮಕ್ಕಳ ಮುಖ ನೋಡಿದಾಗ ಅವರಿಗೆ ತಿಳಿಯಿತು, ನಾವು ಯಾವಾಗಲೂ ಜೊತೆಯಾಗಿ ಕೂಡಿಕೊಂಡು ಹೋಗಬೇಕು, ಜಗಳವಾಡಬಾರದು ಮತ್ತು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಇರಬೇಕು.